Hey Top and Beholders, hope you all doing good. Finally, after many days, this plan has come into execution stage. So going to original the Baguli. Hope this at least goes good. Let's go. Took up the Kanakpura road. ನೆನ್ಪಿಟ್ಕೊಳ್ಳಿ ಒರಿಜಿನಲ್ ದಬ್ಬಾಗುಲಿ ಹೋಗಬೇಕಾದ್ರೆ ಯು ಶುಡ್ ಕಮ್ ಐದರ್ ಫ್ರಮ್ ಕನಕ್ಪುರ ಆರ್ ಫ್ರಮ್ ಆನೇಕಲ್. ಗೂಗಲಲ್ಲಿ ತೋರಿಸೋದು ಇಟ್ಸ್ ಟುವರ್ಡ್ಸ್ ಮೈಸೂರು ರೋಡ್ ನಿಯರ್ ಮಂಚಿನಬೆಲೆ ಡ್ಯಾಮ್. ಸೊ ಅಪ್ಪಿತಪ್ಪಿನೂ ಆ ಕಡೆ ಹೋಗಿಬಿಡ್ಬೇಡಿ. ಹೋಗಿ ನಂತರ ಗೂಬೆ ಆಗೋದಂತೂ ಬೇಡವೇ ಬೇಡ. Arrived to Kanakpura now, and this goes with the Sangama route itself. Just that we go straight to Sangama, but for the Baguli we need to go towards Kodihalli, that is towards left. See this, man. By seeing all this, sometimes I feel Bangalore city outskirts ನೋಡಿ ಒಳ್ಳೆ ಶಿಫ್ಟ್ ಆಗಬೇಕು ಅಂತ. Just cross Kodihalli, which is considerably a big town here, and this will be your last chance to eat something. ಯಾಕಂದರೆ ಫಸ್ಟ್ ಚಾನ್ಸ್ ಇಸ್ ಕನಕ್ಪುರ, ಸೊ ಯು ಶುಡ್ ಈಟ್ ಸಮಥಿಂಗ್ ದೇರ್ ಆ್ಯಂಡ್ ಕಮ್, ಆ್ಯಂಡ್ ದಿಸ್ ವುಡ್ ಬಿ ಯುವರ್ ಸೆಕೆಂಡ್ ಚಾನ್ಸ್. ಇಫ್ ಯು ಆರ್ ಕ್ರಾಸಿಂಗ್ ದಿಸ್ ದೆನ್ ಯು ವಿಲ್ ನಾಟ್ ಗೆಟ್ ಎನಿಥಿಂಗ್. ಸೊ ಅದಾದಮೇಲೆ ಒಂದು ಸಿಗೋಲ್ಲ ತಿನ್ನೋಕ್ಕೆ. ಹೋಟ್ಲು, ಬೇಕ್ರಿ, ಅಂಗಡಿ ಏನೂ ಇರೋಲ್ಲ. ಇಟ್ಸ್ ಆಲ್ ಫಾರೆಸ್ಟ್ ಝೋನ್. ಅದಕ್ಕೆ ಹೊಟ್ಟೆ ತುಂಬಿಸ್ಕೊಂಡು ಬಂದುಬಿಡಿ, ಇಲ್ಲೇನೂ ಸಿಗೋಲ್ಲ. ಕೋಡಿಹಳ್ಳಿ ವನ್ಯಜೀವಿ ವಲಯಕ್ಕೆ ಸ್ವಾಗತ. ಅಷ್ಟೇ ಹೇಳಿದೆ ಅಲ್ವಾ, ಎಲ್ಲ ಬರೀ ಫಾರೆಸ್ಟ್ ಇವಾಗಿಂದ, ಏನೂ ಸಿಗೋಲ್ಲ. ಬಟ್ ರೂಟ್ ಮಾತ್ರ ಅಲ್ಟಿಮೇಟ್ ಇದೆ, ಫುಲ್ ಗ್ರೀನರಿ. ಫ್ರಮ್ ಕೋಡಿಹಳ್ಳಿ ಇಟ್ಸ್ 20 ಕಿಲೋಮೀಟರ್ಸ್ ಟು ದಿಸ್ ಜಂಕ್ಷನ್. 20 ಕಿಲೋಮೀಟರ್ಸ್ ಹಂಗೆ ಸಿಂಗಲ್ ರೋಡ್ ಚೆನ್ನಾಗಿದೆ, ಬಟ್ ಫೈನ್. ಸಿಂಗಲ್ ರೋಡ್ಸು ಒಂದು ರೇಂಜಲ್ಲಿ ಚೆನ್ನಾಗೇ ಇತ್ತು, ಬರ್ಬೋದು ಆರಾಮಾಗಿ. ಬಟ್ ಹಿಯರ್ ಸ್ಟಾರ್ಟ್ಸ್ ಆಫ್ ರೋಡಿಂಗ್. ಸೊ ಫ್ರಮ್ ಹಿಯರ್ Dabaguli is actually 17 kilometers. Hope everything goes well. ನಾನು ಬೇರೆ ನನ್ನ ಗಾಡಿ ತಂದಿಲ್ಲ. ಅಡ್ವೆಂಚರ್ 390 would have been a perfect ride for this route. ಓಹೋ ಏನಪ್ಪ ಇದು, ಬರೀ ಕಲ್ಲುಗಳೇ ಇದೆ. ಫುಲ್ ಹೆವಿ ಆಫ್ ರೋಡಿಂಗು. ಐ ಥಾಟ್ ಇಟ್ಸ್ ಓನ್ಲಿ ಮಡ್ ರೋಡ್, ಬಟ್ ಹಿಯರ್ ಇಟ್ ಲುಕ್ ದೇರ್ ಆರ್ ಟೂ ಮೆನಿ ಸ್ಟೋನ್ಸ್. ನಾನು ಬೇರೆ ನನ್ನ ಗಾಡಿ ತಂದಿಲ್ಲ. ಅಡ್ವೆಂಚರ್ 390 ವುಡ್ ಹ್ಯಾವ್ ಬೀನ್ ಅ ಪರ್ಫೆಕ್ಟ್ ಬೈಕ್ ಫಾರ್ ದಿಸ್ ರೂಟ್. ಐ ಡಿಂಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ಸೋ ವರ್ಸ್ ಲೈಕ್ ದಿಸ್, ಮ್ಯಾನ್. ಇಲ್ಲ ಅಂದರೆ ನನ್ನ ಸಾಹಸಿನ ಎತ್ತಕ್ಕ ಬಂದುಬಿಡ್ತಿದ್ದೆ. ಇಟ್ಸ್ ಓಕೆ, ಲೆಟ್ಸ್ ಮ್ಯಾನೇಜ್ ಆ್ಯಂಡ್ ಗೋ. Google shows 17 km from here. I hope this road doesn't continue till 17 km. ಹಂಗಿದ್ರೆ ಕಷ್ಟ ಆಗ್ಬಿಡುತ್ತಪ್ಪ. ಬಟ್ ಕ್ರೇಜಿ ಇದೆ ಗುರು ರೂಟ್ ಮಾತ್ರ. ಪರ್ಫೆಕ್ಟ್ ಆಫ್ ರೋಡಿಂಗ್ ಅವ್ರಿಗಂತೂ ಹಬ್ಬ. ಓ ಯಾ, ಫುಲ್ಲು ಕಾಡು. ಗುಡ್ ದಟ್ ಇಟ್ ಡಿಂಟ್ ರೈನ್ ರೀಸೆಂಟ್ಲಿ, ಇಲ್ಲ ಅಂದರೆ ಫುಲ್ ಕೆಸರು ಇರ್ತಿತ್ತು. ವಾಹ್, ಸೂಪರ್. ಇಂಥ ರೋಡಲ್ಲಿ ವಿ ಹ್ಯಾವ್ ಟು ಟೇಕ್ ದಿಸ್ ಹೇರ್ ಪೆನ್ ಬಿನ್ಸ್. ಇದಲ್ವಾ ಕ್ರೇಜಿ ಅಂದರೆ, ಸೈಕು. ಬನ್ನಿ. ವಿ ಲಿಟ್ರಲಿ ಹ್ಯಾಡ್ ಟು ಕ್ಲೈಮ್ ದ ಹಿಲ್ ಇನ್ ದಿಸ್ ರೋಡ್. ಪಕ್ಕ ಎಲ್ಲ ಆಫ್ ರೋಡಿಂಗೇ ಎಲ್ಲ ಫುಲ್ಲು. ಇಟ್ಸ್ ಫುಲ್ ಆಫ್ ಸ್ಟೋನ್ಸ್. Wow, look at the view on my left side. Awesome. ಓಹೋ, ಬರೀ ಕಲ್ಲೇ ಇದೆ ಗುರು. ಮನ್ ರೋಡ್ ಆದರೂ ಪರವಾಗಿಲ್ಲ, ಕೆನ್ ಈಸಿಲಿ ಗೋ. ಬಟ್ ಈ ಕಲ್ಲುಗಳ ಮೇಲೆ ಹೋಗೋದು ಕಷ್ಟ ಆಗ್ತಿದೆ. ದಟ್ ಟು ಇಟ್ಸ್ ಸ್ಟೀಪ್ ಅಟ್ ಸಮ್ ಪ್ಲೇಸಸ್.
ಇನ್ನೂ ದೂರನಾ? ಇಟ್ಸ್ ವೆರಿ ಸ್ಟೀಪ್ ಹಿಯರ್. ವಿ ಆರ್ ಆಲ್ಮೋಸ್ಟ್ ಹೆಡಿಂಗ್ ಟು ಟಾಪ್ ಆಫ್ ದ ಹಿಲ್. ಒಂದು ಬೆಟ್ಟನೇ ಹತ್ಬಿಟ್ವಲ್ಲ ಗುರು ಈ ರೋಡಲ್ಲಿ. ಫೈನಲಿ ಗಾಟ್ ಸಮ್ ರೋಡ್. ಓ, ನವ್ ಐ ಗಾಟ್ ಇಟ್. ದಿಸ್ ಈಸ್ ದ ಬಾರ್ಡರ್, ಕರ್ನಾಟಕ ತಮಿಳ್ನಾಡು ಬಾರ್ಡರ್. ಓ ಗುರು, ಪಾಲಿಟಿಕ್ಸ್ ಅಂದರೆ ಹಿಂಗಿರಬೇಕು. ಕರೆಕ್ಟಾಗಿ ಲೈನ್ ದಾಟಿ ರೋಡ್ ಹಾಕಿಲ್ಲ ಬಾಬಾ. ಕರೆಕ್ಟಾಗಿ ಬಾರ್ಡರ್ಗೂ ರೋಡ್ ಹಾಕಿ ಆ ಕಡೆ ಬಿಟ್ಬಿಟ್ಟವ್ರೆ. ಸೂಪರ್. ಎನಿವೇಸ್, ವಿ ಗಾಟ್ ಸಮ್ ಗುಡ್ ರೋಡ್ ಹಿಯರ್. ಸ್ವಲ್ಪ ಆರಾಮಾಗಿ ಹೋಗ್ಬೋದು. ಬೈಕ್ ವಿಲ್ ಆಲ್ಸೋ ಗೆಟ್ ಸಮ್ ರೆಸ್ಟ್. ವಾ, ಲುಕ್ ಅಟ್ ದ ವ್ಯೂ. ಸೈಕಾಗಿದೆ ಅಲ್ವಾ? ಬಂತು ಗುರು ಮತ್ತೆ ಮನ್ ರೋಡು. ಬಾ, ಇದೆಷ್ಟು ದೂರ ಇರುತ್ತೋ ಗೊತ್ತಿಲ್ವೇ? ಲೆಟ್ಸ್ ಸಿ ಹೌ ಫಾರ್ ಇಟ್ ಈಸ್. ಅಗೈನ್ ದಿಸ್ ಫಾಲ್ಸ್ ಅಂಡರ್ ಅದರ್ ಸ್ಟೇಟಾ? ಓಕೆ, ಆ ಸ್ಟೇಟಲ್ಲಿ ಮಾತ್ರ ತಾರ್ ರೋಡು, ಈ ಕಡೆ ಮನ್ ರೋಡು. ಸೂಪರ್. ದಿಸ್ ಈಸ್ ಕಾಮನ್ ಇಶ್ಯೂಸ್ ನಿಯರ್ ಬಾರ್ಡರ್, ಕಾಂಟ್ ಹೆಲ್ಪ್. Okay, this is some village in Tamil Nadu. All houses are in Tamil. Again got some road. ಏನೋ ಇದು ಇಷ್ಟು ಸೈಕ್ ಆಗ್ತಿದೆ ರೋಡೆಲ್ಲ. ಬಾ, ಮತ್ತೆ ತಾರ್ ರೋಡು ಮನ್ ರೋಡು, ತಾರ್ ರೋಡು ಮನ್ ರೋಡು. ಬಾ. ಓಹೋ, ಏನೋ ಗೇಟ್ ಹಾಕವ್ರೆ. ಐ ಗೆಸ್ ವಿಲ್ ಹ್ಯಾವ್ ಟು ವಾಕ್ ಫ್ರಮ್ ಹಿಯರ್. ಏನೋ ನೋಡೋಣ. ಓಕೆ, ನಥಿಂಗ್, ಜಸ್ಟ್ 20 rupees ಟೋಕನ್ ಹಾಕಿದ್ರಷ್ಟೇ. ಬಾಯ ಲವ್ ಯಾರು ಗುರು ಇವನು? ನಾವು ಬಾಯ ಹೇಳ್ತವನೆ. As this place falls under Kaveri Wildlife Sanctuary, the forest gate opens only at 8 am and closes at 5 pm. This is Mugguru forest. Mugguru guru, adu Mugguru alla, not 3 people. Mugguru forest. Again, off-roading starts. This is deep forest, no one there to. ನೀನು ಎದ್ದು ಬಿದ್ದು ಸತ್ತೋದ್ರು ಯಾರೋ ಬಂದು ಕೇಳಲ್ಲ ಇಲ್ಲಿ. These stones are only bothering man. ಬಾ, ಎಷ್ಟು ಚೂಪಾಗಿದೆ. ಎಲ್ಲಿ ಪಂಚರ್ ಆಗ್ಬಿಡ್ತೋ ಗೊತ್ತಿಲ್ಲ. ಬೆಟರ್ ಯು ಗೆಟ್ ಯುವರ್ ಪಂಚರ್ ಕಿಟ್ಸ್. ಜಸ್ಟ್ ಇನ್ ಕೇಸ್ ಇಫ್ ಸಮಥಿಂಗ್ ಗೋಸ್ ರಾಂಗ್ ವಿತ್ ಯುವರ್ ಟೈರ್ಸ್, ದೆನ್ ನೋ ಪಂಚರ್ ಶಾಪ್ಸ್ ಅಟ್ ಆಲ್. ಬೆಟರ್ ಗೆಟ್ ಯುವರ್ ಪಂಚರ್ ಕಿಟ್ಸ್. Oh, Narikano. Oh, there are foxes that are roaming here. Oh, sometimes we can see wild monkeys and elephants too ante. ಗೊತ್ತಿಲ್ಲ, ನಾನಂತೂ ನೋಡಿಲ್ಲಪ್ಪ. ಹುಷಾರಪ್ಪ, ಪ್ಲೇಸ್ ಚೆನ್ನಾಗಿದೆ ಅಂತ ಇಳಿದು ಫೋಟೋ ತೊಗೋಬೇಡಿ. ವೈಲ್ಡ್ ಅನಿಮಲ್ಸ್ ಇರ್ತಾನೆ ಇದೆ. ಯು ಶುಡ್ ಬಿ ರಿಯಲಿ ಕೇರ್ಫುಲ್. ಡೋಂಟ್ ಸ್ಟಾಪ್ ಟು ಟೇಕ್ ಫೋಟೋಸ್ ಹಿಯರ್. ದೇರ್ ಆರ್ ವೈಲ್ಡ್ ಅನಿಮಲ್ಸ್ ರೋಮಿಂಗ್. ఓ, లుక్ అట్ మై రైట్ మ్యాన్. పెద్ద లాయ్ ఉంది. బో, ಬಿದ್ದರೆ ಗೋವಿಂದ ಗೋವಿಂದ. ಓ ಸೂಪರು. ಪಾಪ ಸುಮಾ ಸಿಕ್ಕಾಕೊಬಿಡ್ತು. ಇದೇ ಪ್ರಾಬ್ಲಮ್ ಕಾರ್ಸಲ್ಲಿ ಬಂದರೆ, ಸಿಕ್ಕಾಕೊಬಿಡುತ್ತೆ. ಎಲ್ಲ ರೋಡ್ ಆ ರೇಂಜಿಗಿದೆ. ಸಿ ದಿಸ್ ಹೌ ದ ರೋಡ್ ಈಸ್. ಎಲ್ಲ ಕಿತ್ಕೊಂಡೋಗಿದೆ ರೋಡ್ ಅಂತ. ಐ ರಿಯಲಿ ರಿಗ್ರೆಟ್ ಫಾರ್ ನಾಟ್ ಗೆಟಿಂಗ್ ಮೈ ಅಡ್ವೆಂಚರ್ ಮ್ಯಾನ್. ಮಿಸ್ ಆಗ್ಬಿಡ್ತು. ಅದು ಬಂದಿದ್ರೆ ಮಾತ್ರ ಸಕ್ಕದಾಗಿ ಇದು ಮಾಡ್ಬೋದಿತ್ತು. ಐ ನ್ಯೂ. ಅದಕ್ಕೆ ಫ್ರೆಂಡ್ ಗಾಡಿಯಲ್ಲಿ ಬಂದಿದ್ದಾಯಿತು. ಫೈನಲಿ ರೀಚ್ ಟು ದ ಡೆಸ್ಟಿನೇಷನ್. For those who like adventure, this is best place near Bangalore. అనే బైక్లో ఎవరు రాలేదనుకుంటా.
ಟ್ರಸ್ಟ್ ಮೀ, ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಇದೆ. ವೆರಿ ಕಾಮ್ ಆ್ಯಂಡ್ ಪೀಸ್ಫುಲ್. The huge trees, the temple, and the Kaveri riverside offer the perfect environment to relax after a rough downhill unpaved path. It is not advisable to get into Kaveri here, but one can simply soak the simple offerings of nature which we will all seem to be missing in our cities. ಅಂದರೆ ಏನಿಲ್ಲ ಗುರು, ಇಲ್ಲಿ ಬಂದು ನದಿಯಲ್ಲಿ ಬಿದ್ದು ಆಟ ಆಡಬೇಡಿ, ಯಾಕಂದರೆ ಫ್ಲೋ ಜಾಸ್ತಿ ಇದೆ. ಸುಮ್ಮನೆ ಅಲ್ಲಿ ಕೈಕಾಲು ಮಾತ್ರ ನೀರಿಗಿಟ್ಟು ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊ ಬರ್ಬೋದು ಅಷ್ಟೇ. There is no history as such. Earlier people used to visit their home deity, that is Holakere Dabbaguleshwara. Since 1 to 2 years, Bangaloreans are traveling here on a weekend to get some natural feel in their busy city lives. If you are carried with your picnic, breakfast or lunch, do watch out for monkeys and do not remember to carry your trash bag. Please do not litter, it's very clean here. There is also boating available here, but they are not government authorized as we have in Sangama. So it's at your own risk if you want to boat. ಬರೋವಾಗ ಹುಷಾರಾಗಿ ಬನ್ನಿ, ಗಾಡಿಯಲ್ಲಿ ಪಂಚರ್ ಕಿಟ್ಟು ಅವೆಲ್ಲ ಇಟ್ಕೊಬನ್ನಿ, ಏರು ಎಲ್ಲ ಚೆಕ್ ಮಾಡ್ಕೊಂಡು ಕರೆಕ್ಟಾಗಿ ಬನ್ನಿ, ಪೆಟ್ರೋಲು ಅಷ್ಟೇ ಫುಲ್ ಫ್ಯೂಯಲ್ ಮಾಡಿಸ್ಕೊಬನ್ನಿ, ಯಾಕಂದರೆ ಇಲ್ಲಿ ಏನೂ ಸಿಗೋಲ್ಲ ನಿಮಗೆ. ಊಟ ಕೂಡ ಅಷ್ಟೇ ಕನಕಪುರದಲ್ಲಿ ತಿನ್ಕೊಬಂದ್ಬಿಡಿ, ಇಲ್ಲಿ ನಮಗಂತೂ ಏನೂ ಸಿಗೋಲ್ಲ. ಲೊಕೇಶನ್ನು ಟ್ಯಾಗ್ ಮಾಡಿರ್ತೀನಿ, ಯಾಕಂದರೆ ಒರಿಜಿನಲ್ ಡಬ್ಬಾಗುಲಿ ಲಿಂಕಲ್ಲೇ ಇರೋದು. ನೀವು ಗೂಗಲ್ ಮ್ಯಾಪ್ಸ್ ಹಾಕಿದ್ರೆ ಅದು ಯಾವುದಾದ್ರು ತೋರಿಸುತ್ತೆ, ಎಲ್ಲೆಲ್ಲೋ ಹೋಗ್ಬಿಡ್ತೀರ. ಅಷ್ಟೇ ಗುರು, this is all about Dabbaguli. So as I promised, I uploaded a video on original Dabbaguli. Please hit a like and share the video, that would mean a lot. Please subscribe to the channel for more content. See you guys in another video. Thank you. Bye bye.